ಇವ್ರನ್ನೆಲ್ಲ ನೆಚ್ಕೊಂಡಿದ್ರೆ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ ಅಮ್ಮೋದು ಎಲ್ಲರೂ ನೆಚ್ಕೊಂಡಿದ್ರೆ ನನ್ನ ಜೀವನ ಅಂತೂ ಸರಿ ಮಾಡ್ಕೊಂಬಕ್ಕಾಗಲ್ಲ. ಅట్లాಗೆ ಡೈವರ್ಸ್ ತಗೊಂಡು ನಿಮ್ದಿಯಾಗಿರಕ್ಕೂ ಆಗಲ್ಲ, ಗಂಡನ್ ಬಿಟ್ಟೋಳು ಅಂತ ಅನ್ನಿಸ್ಕೊಂಡು ಇಲ್ಲಿ ತವ್ರ ಮನೆಗೂ ಬಿದ್ದಿರಕ್ಕಾಗಲ್ಲ. ಆ ನಂದಿನಿ ಆ ಸಿದ್ಧ ನಮ್ಮ ಅಜ್ಜಿ ಎಲ್ಲರೂ ಬಡ್ಕೊಂತವೆ ಗಂಡನ ಮನೆಗೆ ಹೋಗು ಗಂಡನ ಮನೆಗೆ ಹೋಗು ಅಂತಾನ. ನಾನು ನಮ್ಮ ಅಮ್ಮ ನೆಚ್ಕೊಂಡಿದ್ರೆ ಆಗಲ್ಲ, ನಾನೇ ಏನಾನ ಒಂದು ನಿರ್ಧಾರ ಮಾಡಬೇಕು. ಹೋಗಿ ಹೆಂಗೋ ಆಶಾ ಇಲ್ಲೇ ಇದ್ದಾಳಲ್ವಾ, ಹೋಗಿ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಅಮ್ಮಯ್ಯಗೂ ನಿಮ್ಮ ಅಣ್ಣಯ್ಯಗೂ ಹೇಳಿ ಹೆಂಗಾದ್ರೂ ಮನೆ ಸೇರ್ಸಂಗೆ ಮಾಡಿ, ಆಶಾ ನನ್ನ ತಪ್ಪಾಯ್ತು, ನಿನ್ನ ಮದುವೆ ನಿಲ್ಸಕ್ಕೆ ನಾನು ಪ್ರಯತ್ನ ಪಟ್ಟಿದ್ದು ಈ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳೋಣ. ಹೌದು, ಹಂಗೆ ಮಾಡಿದ್ರೆ ಒಳ್ಳೇದು. ಆಶನ್ ಮಾತಾ ಕೇಳ್ತಾರೆ ಅವ್ರ ಅಣ್ಣ ಏನೋ ಅವ್ರ ಅಮ್ಮ ಏನೋ. ಹೀಗೆ ಹೋಗ್ತೀನಿ ಆಶಾರ್ ಮಂತಕ್ಕೆ. ಹೌದು, ನಾನೇ ಸೋಲ್ಬೇಕು. ಏನೋ ಆಗಿದ್ದಾಗೋಯ್ತು, ತಪ್ಪಾಯ್ತು ಅಂತಾನ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅವಳು ನನಗಿನ್ನ ಚಿಕ್ಕೋಳೆ ಆಗಿರ್ಬೋದು, ಆದರೆ ಏನು ಮಾಡೋದು, ನನ್ನ ಜೀವನ ಸರಿಯಾಗಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಕಷ್ಟ ಬಂದ ಕತ್ತೆ ಕಾಲಡಿ ಅಂತಾರಲ್ಲ, ಹಂಗೆ ನಾನು ಅವಳ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು. ಓ ರಮ್ಯಕ್ಕ, ಏನಕ್ಕ ಸಮಾಚಾರ? ಏನ್ ಬಂದಿದ್ದು? ಏನೂ ಇಲ್ಲ ಸಂಪತ್ತು, ಎಲ್ಲಿಗೆ ಹೋಗ್ತಾ ಇದ್ಯಾ? ಇಲ್ಲೇ ನಮ್ಮ ಹೊಲ್ದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನಕ್ಕ ಸಮಾಚಾರ? ಏನಿಲ್ಲ ಕಣೋ, ಆಶಾ ಮನೆಗಿದ್ದಾಳ? ಇದ್ದಾಳೆ, ಒಳಗೆ ಏನೋ ಮಾಡ್ತಾ ಇದ್ದಾಳೆ. ಯಾಕಕ್ಕ? ಏನೂ ಇಲ್ಲ, ನಿಮ್ಮಮ್ಮ ನಿನ್ನ ತಂಗಿ ಎಲ್ಲಿಗೆ ಹೋಗಿದ್ದಾರೆ? ತಂಗಿ ಅವ್ರ ಫ್ರೆಂಡ್ ಜೊತೆ ಏನೋ ಟ್ರಿಪ್ ಹೋಗಿದ್ದಾಳೆ. ನಮ್ಮಯ್ಯ ಎಲ್ಲ ಹೋಗಿರ್ಬೇಕೇನೋ, ಮನೆಗಿಲ್ಲ. ಹೌದಾ, ಒಳ್ಳೇದಾಯ್ತು ಬಿಡು, ಯಾರು ಇಲ್ಲದೆ ಆಶಾ ಒಬ್ಬಳೇ ಇದ್ದಾಳೆ. ಸರಿ ಆಯ್ತು, ನೀನು ಹೋಗು. ನಾನು ಆಶನ ಸ್ವಲ್ಪ ಮಾತಾಡ್ಸ್ಕೊಂಡು ಆಮೇಲೆ ಹೋಗ್ತೀನಿ. ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೆ. ಹೌದಾ, ಸರಿ ಅಕ್ಕ, ಆಯ್ತು. ಸದ್ಯ ಆಶಾರ ಮನೆಗೆ ಯಾರು ಇಲ್ಲಲ್ಲ, ಅವರಮ್ಮಯ್ಯ ನಾದ್ನಿ ಯಾರು ಗಂಡನು ಎಲ್ಲ ಹೋದ, ಹೊಲ್ತಕ್ಕೆ ಹೋಗ್ತೀನಿ ಅಂತ. ಇದೇ ಒಳ್ಳೆ ಸಮಯ, ಆಶೆಗೆ ಹೆಂಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಆಶಾ ಆಶಾ ಕೇಳಿಸಲ್ಲ ಇಲ್ವಲ್ಲ, ಇಷ್ಟು ದೊಡ್ಡ ಮನೆಗೆ ಎಲ್ಲ ಇದ್ದಾಳು. ಮನೆ ಒಳಕ್ಕೆ ಹೋಗೋಣ. ಇದು ಹೊರಗೆಲ್ಲ ಹಳೆ ಮನೆ, ಇಂಚಿನ ಮನೆ, ಒಳಗೆ ಟೈಲ್ಸ್ ಹಾಕಿ ರೆಡಿ ಮಾಡಿದ್ದಾರೆ. ಇದನ್ನು ಬಿಟ್ಟು ಕೆತ್ತಿ ಹೊಸ್ತಾಗಿ ಕಟ್ಬೋದಾಯ್ತಪ್ಪ, ಹಿಂಗೆ ಮಾಡೋ ಬದಲು. ಹೋಗ್ಲಿ ಬಿಡು, ನನಗೆ ಯಾಕೆ ಇವ್ರ ಮನೆ ಸುದ್ದಿ, ನಾನು ಬಂದಿರೋ ಕೆಲಸ ಮುಗಿಸೋಣ ಮೊದಲು. ಆಶಾ ಆಶಾ, ಓ ಏನತ್ಗೆ ನೀವಿಲ್ಲಿ? ಏನಿಲ್ಲ ಆಶಾ, ಏನು ಮಾಡ್ತಿದ್ದೆ ಒಳಗೆ? ಏನಿಲ್ಲ, ಅದಕ್ಕೆ ನೆಲ ಒರೆಸ್ತಾ ಇದ್ದೆ. ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತಾ, ಈಗ ತಾನೇ ಎಲ್ಲ ಊಟ ಮಾಡಿದ್ರು, ಅದಕ್ಕೆ ಎಲ್ಲ ಒರೆಸ್ತಾ ಇದ್ದೆ. ಏನದಕ್ಕೆ ಸಮಾಚಾರ? ಕೂತ್ಕೊಳ್ರಿ. ಪರವಾಗಿಲ್ಲ ಆಶಾ, ನಿಂತ್ಕೊಂಡೆ ಮಾತಾಡ್ತೀನಿ ಬಿಡು. ನಿನ್ನ ಏನೋ ಒಂದು ಕೇಳೋಣ ಅಂತ ಬಂದೆ. ಅಲ್ಲ, ಊರಿಗೆ ಹೋಗಿದ್ದ? ಹೋಗಿದ್ನಲ್ಲ, ಹೋದ್ವಾರ ಹೋಗಿ ಬಂದೆ. ಯಾಕಕ್ಕೆ? ಹೌದಾ, ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮಮ್ಮ, ನಿನ್ನ ತಂಗಿ, ನಿಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಏನದಕ್ಕೆ ಇದ್ಕಿದ್ದಂಗೆ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮನ ಮೇಲೆಲ್ಲ ಪ್ರೀತಿ ಬಂದಿದೆ ಅನ್ಸುತ್ತೆ. ಏನ್ ಸಮಾಚಾರ? ಎಂದು ಕೇಳದೆ ಇರೋರು ಇವತ್ತೇನು ವಿಶೇಷ? ಅಯ್ಯೋ, ಎಷ್ಟೇ ಆಗಲಿ ಅದು ನಮ್ಮನೆ ಅಲ್ವೇನೆ ಆಶಾ. ಏನೋ ಮನಸ್ತಾಪ ಬಂತು ಅಂತಾನ ನಾನೀಗ ಆ ಮನೆಗಿಲ್ಲ ಹಂಗಂತ ಹೇಳಿ ಅವರೆಲ್ಲರೂ ಬೇರೆಯವರು ಅಂತ ಅನ್ಕೊಳಕ್ಕಾಗುತ್ತಾ? ನಮ್ಮ ಮನೆಯವರೇ ತಾನೆ. ನಿಮ್ಮ ಅಣ್ಣ ನನ್ನ ಗಂಡ, ಅದನ್ನ ಮರಿಬೇಡ. ಅವ್ರ ಮೇಲೆ ನನಗೆ ಪ್ರೀತಿ ಇದ್ದೇ ಐತೆ. ಓ ಹೌದಾತ್ಗೆ, ಇವಾಗ ನೆನಪಾಯ್ತಾ ಅದು ನಿಮ್ಮನೆ ಅಂತನ? ಸರಿ ಆಯ್ತು, ಹೋಗ್ಲಿ, ಕುತ್ಕೊಳ್ರಿ, ಕುತ್ಕೊಂಡು ಮಾತಾಡೋಣ. ಎಷ್ಟೊತ್ತು ಅಂತ ನಿಂತ್ಕೊಂಡಿರೋದು? ನಿಮಗೆ ಕಾಲು ನೋಯ್ದಿದ್ರು ನನ್ಗಾದ್ರೂ ನೋಯ್ತವೆ, ಕುತ್ಕೊಳ್ರಿ. ಸರಿ ಆಯ್ತು ಆಶಾ, ಕುತ್ಕೊಂಡೆ ಮಾತಾಡೋಣ ಬಿಡು. ಸರಿ ಹೇಳಿ, ಏನ್ ಸಮಾಚಾರ? ಏನ್ ಇಲ್ಲಿವರೆಗೂ ಬಂದಿದ್ದು? ಯಾಕೆ ಆಶಾ, ನಾನೇನು ಬೇರೆಯವಳಮ್ಮಂಗೆ ಏನ್ ಇಲ್ಲಿವರೆಗೂ ಬಂದಿದ್ದು ಅಂತಿದ್ಯಾ? ನನ್ನ ನಾದ್ನಿ ತಾನೆ ನೀನು, ನಿನ್ನ ಮಾತಾಡ್ಸಕ್ ಬರಬಾರ್ದಾ? ಹೇಳು, ಬರಬಾರ್ದ? ಹೇಳು, ಹೋಗ್ತೀನಿ ಈಗ್ಲೇನೆ. ಏನೋ ನನ್ನ ನಾದ್ನಿ ಹೆಂಗಿದ್ದಾಳೆ ಏನು, ಹೊಸ್ದಾಗಿ ಮದುವೆ ಆಗಿ ಮನೆಗೆ ಬಂದಿದ್ದಾಳೆ. ನಮ್ಮ ತವ್ರ ಮನೆ ಬೇರೆ ಬಂದಿದ್ಯಾ ನೀನು, ತವ್ರ ಮನೆ ಊರಿಗೆ, ಅದಕ್ಕೇನೆ ಮಾತಾಡ್ಸಕ್ ಬಂದೆ. ಅದಕ್ಕೆ ಯಾಕೆ ಹೆಂಗಂತಿದ್ಯಾ? ಏನ್ ಬಂದಿದ್ದು ಅಂತಾನ ಕೇಳ್ತೀಯ? ಬರಬಾರ್ದಂಗಾದ್ರೆ? ಹಂಗೇನಿಲ್ಲ ಅತ್ಗೆ, ನಾನು ಮದುವೆ ಆಗಿ ಈ ಮನೆಗೆ ಬಂದು ಎಷ್ಟು ಹೆಚ್ಚು ಕಮ್ಮಿ 1 ತಿಂಗಳು 1.5 ತಿಂಗಳು ಮೇಲೆ ಆಯ್ತು ಅನ್ಸುತ್ತೆ. 2 ತಿಂಗಳು ಆಗ್ತಾ ಬಂತು. ಇಷ್ಟು ದಿನದಲ್ಲಿ ಒಂದ್ ದಿವಸನೂ ನೀವು ಈ ತರ ಮಾತಾಡ್ಸಕ್ ಬಂದಿರ್ಲಿಲ್ಲ, ಕಷ್ಟ ಸುಖ ವಿಚಾರಿಸಕ್ ಬಂದಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಸರಿ, ಏನ್ ಸಮಾಚಾರ ಹೇಳಿ, ಪರವಾಗಿಲ್ಲ. ಹೆಂಗಪ್ಪ ಹೇಳೋದು ಇವಳ ಹತ್ರ ವಿಷಯನ? ಏನ್ ತಿಳ್ಕೊಂತಾಳೋ ಏನೋ ನಾನು ಹೇಳಿದ್ರೆ. ದೇವ್ರೇ, ಅದ್ಗೆ ಏನ್ ಸಂಕೋಚ ಪಡ್ಬೇಡಿ, ನಾನು ನಿಮ್ ನಾದ್ನಿ ಆಶಾ. ಹೇಳಿ, ನನ್ನ ಹತ್ರ ಹೇಳಕ್ಕೆ ನಿಮಗೆ ಸಂಕೋಚ? ಪರವಾಗಿಲ್ಲ ಹೇಳಿ, ನಾನೇನೋ ತಪ್ಪು ತಿಳ್ಕೊಂಬಲ್ಲ. ಹಂಗೇನಿಲ್ಲ ಆಶಾ, ನಿನ್ನ ಹತ್ರ ನನಗೆ ಯಾಕೆ ನಾಚಿಕೆ ಸಂಕೋಚ ಯಾಕೆ ಹೇಳು? ಏನೂ ಇಲ್ಲ. ಅಲ್ಲ, ಅದು ಹೆಂಗೆ ಹೇಳೋದು ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಹೇಳಿ ಅತಿಗೆ. ಏನೂ ಇಲ್ಲ ಕಣೆ ಆಶಾ, ನಿನ್ನ ಮದುವೆ ನಿಲ್ಸಕ್ಕೆ ನಾನು ಏನೇನೋ ಪ್ರಯತ್ನ ಪಟ್ಟೆ. ಆದರೆ
ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಬಿಡಿ, ನಿಮ್ಗಂತೂ ಕೆಟ್ಟದೆ ಅಂತ ಅನ್ನಿಸ್ತು, ನಿನಗೂ ನಿಮ್ಮ ಅಮ್ಮನಿಗೂ ನಿಮ್ಮ ಅಣ್ಣಗೂ ಎಲ್ಲರಿಗೂ ಬಿಡಿ ಹೋಗ್ಲಿ. ಕೆಟ್ಟದೆ ಅಂತ ಅನ್ನಿಸ್ತು ನಿಮಗೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಏನೋ ಆಗಿದ್ದಾಗೋಯ್ತು, ನಾನು ಮಾಡಿದ್ದು ತಪ್ಪು ಕಣೆ ಆಶಾ. ಅದಕ್ಕೆ ಓ ನೀವು ಮಾಡಿ ತಪ್ಪು ಅಂತ ಈಗ ಅರ್ಥ ಆಯ್ತಾ ನಿಮಗೆ? ಸಂತೋಷ ಬಿಡಿ, ಈಗಲಾದ್ರೂ ನಿಮಗೆ ನೀವು ಮಾಡಿರೋ ತಪ್ಪು ಅಂತ ಅರ್ಥ ಆಯ್ತಲ್ಲ, ಅಷ್ಟೇ ಸಮಾಧಾನ ನನಗೆ. ಅದಕ್ಕೆ ಕಣೆ, ಈಗ ನಾನು ಮಾಡಿರೋ ತಪ್ಪು ನನಗೆ ಅರ್ಥ ಆಗಿದೆ. ನಿನ್ನ ಮದುವೆ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿನಗೂ ಇಷ್ಟ ಇತ್ತು, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಿಲ್ಸಕ್ಕೆ ಪ್ರಯತ್ನ ಪಟ್ಟಿದ್ದು ತಪ್ಪೇನೆ. ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಶಾ. ನಂದು ತಪ್ಪಾಗೋಯ್ತು, ನಾನು ನಿನ್ಗೆ ಆ ಥರ ಮಾಡಬಾರ್ದಾಗಿತ್ತು, ನನಗೆ ಕ್ಷಮಿಸ್ಬಿಡಿ ಆಶಾ. ನನಗಂತೂ ನನಗೀಗ ಅರ್ಥ ಆಯ್ತು ಕಣೆ ಆಶಾ, ದಯವಿಟ್ಟು ನನ್ನ ಕ್ಷಮಿಸ್ತೀಯ ತಾನೇ ನಿಮ್ಮ ಅತ್ತಿಗೆನ? ಅಯ್ಯೋ ಅತ್ತಿಗೆ ಅಳ್ತಾ ಇದ್ದೀರಾ? ಅಳಬೇಡಿ, ಸುಮ್ಮನಿರಿ. ಆಯ್ತು ಕ್ಷಮಿಸಿದ್ದೀನಿ, ಸುಮ್ಮನೆ ಇರ್ರಿ. ಅಳಬೇಡಿ ಅತ್ತಿಗೆ, ಅಳಬೇಡಿ, ಸುಮ್ಮನೆ ಇರ್ರಿ. ನೀನೇನೋ ಕ್ಷಮಿಸ್ಬಿಟ್ಟೆ, ನಿಂದು ದೊಡ್ಡ ಮನಸ್ಸು ಆಶಾ. ಆದ್ರೆ 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 ಏನತ್ತಿಗೆ ಏನಾಯ್ತು? ಏನಾಯ್ತು ಅಂದ್ರೆ ಕ್ಷಮಿಸ್ಬೇಕಲ್ಲ ಆಶಾ. ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ನನ್ನ ಕ್ಷಮಿಸ್ಬೇಕಲ್ಲ. ಅವರು ಕ್ಷಮಿಸ್ತಾರ? ನಿನ್ ತರನೇ ದೊಡ್ಡ ಗುಣ ಆಯ್ತಾ ಅವ್ರಿಗೆ? ನಿಮ್ಮ ಅಪ್ಪಯ್ಯನಲ್ಲ, ನಿಮ್ಮ ಅಮ್ಮಯ್ಯಗೂ ನಿಮ್ಮ ಅಣ್ಣಯ್ಯಗೂ ಹೇಳು. ಹೇಳು ಆಶಾ. ಅಯ್ಯೋ ಅತ್ತಿಗೆ ಅಳಬೇಡಿ ನೀವು. ಆಯ್ತು, ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯಗೂ ಕ್ಷಮಿಸೋ ಗುಣ ಐತೆ ಅತ್ತಿಗೆ. ನಿಮ್ಮ ತಪ್ಪು ನಿಮ್ಗೂ ಅರ್ಥ ಆಯ್ತಲ್ಲ, ನೀವೇನು ತಪ್ಪು ಮಾಡಿದ್ದೀರಾ ಅಂತನ. ಈಗಲಾದ್ರೂ ಅರ್ಥ ಆಯ್ತಲ್ಲ, ಇಷ್ಟು ದಿನ ಗಂಡನ ಮನೆ ಬಿಟ್ಟು ಅವ್ರ ಮನೆಗೆ ಇದ್ದಿದ್ದಕ್ಕೆ ನಿಮ್ಗೆ ಈಗ ಅರ್ಥ ಆಯ್ತಾ ನೀವು ಮಾಡಿದ್ದು ತಪ್ಪು ಅಂತನ? ಅಂದಮೇಲೆ ಅವರು ತಪ್ಪನ್ನ ಕ್ಷಮಿಸ್ತಾರೆ ಬಿಡಿ. ಅವ್ರಿಗೂ ಆ ದೊಡ್ಡ ಗುಣ ಇದೆ. ಆದ್ರೆ ಏನ್ ಮಾಡೋದು, ನಾನಿನ್ನೂ ತವ್ರ ಮನೇಲೇ ಇದ್ದೀನಲ್ಲ. ಆ ದೊಡ್ಡ ಗುಣ ಇದ್ದಿದ್ರೆ ನಿಮ್ಮ ಅಮ್ಮಯ್ಯಾದ್ರು ನಿಮ್ಮ ಅಣ್ಣಯ್ಯಾದ್ರು ಬಂದು ಕರ್ಕೊಂಡು ಹೋಗಿರೋರು. ಆದ್ರೆ ಆ ಥರ ಆಗ್ಲೇ ಇಲ್ವಲ್ಲ, ನಾನಿನ್ನೂ ಇಲ್ಲೇ ಇದ್ದೀನಲ್ಲ. ಹೇಳು, ನಾನು ಗಂಡನ ಮನೆಗೆ ಹೋಗ್ಬೇಕು. ಇಲ್ಲೇ ಎಷ್ಟು ದಿನ ಅಂತ ಇರೋಣ ಆಶಾ? ದಯವಿಟ್ಟು ನೀನೇ ನನಗೆ ಸಹಾಯ ಮಾಡಬೇಕು ಆಶಾ. ನಾನಾ ಏನ್ ಮಾಡ್ಬೇಕು ಅದಕ್ಕೆ? ಏನ್ ಸಹಾಯ ಮಾಡ್ಬೇಕು ಹೇಳಿ, ಮಾಡ್ತೀನಿ. ಅಳಬೇಡಿ, ಸುಮ್ಮನೆ ಇರ್ರಿ. ಏನು ಮಾಡ್ಬೇಕು ಅಂತ ಹೇಳಿ. ನಿಮ್ಗೆ ಈಗಲಾದ್ರೂ ನಿಮ್ ತಪ್ಪು ಅರ್ಥ ಆಯ್ತಲ್ಲ. ಆಯ್ತು ಬಿಡಿ, ಏನ್ ಮಾಡ್ಬೇಕು ಅಂತ ಹೇಳಿ, ನಾನು ಮಾಡ್ತೀನಿ. ಏನೂ ಇಲ್ಲ ಆಶಾ, ನಾನು ನಿನ್ನ ಜೊತೆ ಬರ್ತೀನಿ. ನಿಮ್ಮ ಅಮ್ಮಯ್ಯಗೂ ನಿಮ್ಮ ಅಣ್ಣಯ್ಯಗೂ ಹೇಳ್ಬಿಟ್ಟು ನಮ್ಮ ಮನೆಗೆ ಸೇರಿಸ್ತೀಯ ಆಶಾ? ಹೇಳು, ಸೇರಿಸ್ತೀಯಾ? ನಿನ್ನ ಮಾತು ಕೇಳ್ತಾರೆ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ನಿನ್ನ ಹತ್ರ ಬಂದಿದ್ದೀನಿ. ನನ್ನ ಜೀವನ ನೀನೇ ಸರಿ ಮಾಡಬೇಕು ಆಶಾ. ಇಲ್ಲಿ ನನ್ನ ತವ್ರ ಮನೆಗೆ ಚುಚ್ಚಿ ಮಾತಾಡ್ತಾರೆ, ಗಂಡನ್ ಬಿಟ್ಟಿರೋಳು ಅಂತನ. ಆನಂದಿನಿಯ ಸಿದ್ಧ ನಮ್ಮ ಅಜ್ಜಿ ಎಲ್ಲರೂ ಮಾತಾಡ್ತಾರೆ. ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ ನನ್ನ ಬಗ್ಗೆ ಕೇರೇ ಮಾಡಲ್ಲ. ಸರಿ ಹೋಗುತ್ತೆ ಬಿಡು ಅಂತ ಸುಮ್ಮನೆ ಸಮಾಧಾನ ಮಾಡ್ತಾರೆ. ಏನೂ ಮಾಡೋದೇ ಇಲ್ಲ. ಏನು ಮಾಡಬೇಕು ಅಂತನ ಯೋಚನೆನೂ ಮಾಡಲ್ಲ ಅವರು. ಅದಕ್ಕೆ ನಾನೇ ನಿನ್ನ ಹತ್ರ ಬಂದಿದ್ದೀನಿ ಆಶಾ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ಆಯ್ತದಕ್ಕೆ ನಾನು ನೀವಿಷ್ಟು ಕೇಳ್ಕೊಂತ ಇದ್ದೀರಾ ಅಂದಮೇಲೆ ನನಗೆ ಮನ್ಸು ಕರಗದೆ ಇರುತ್ತೆ ಅತ್ತಿಗೆ. ಸುಮ್ಮನೆ ಇರಿ, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಆದರೆ ಒಂದು ಕಂಡೀಷನ್ನು ಅತ್ತಿಗೆ. ಏನದು ಆಶಾ? ಏನು ಕಂಡೀಷನ್ ಹೇಳು? ಇನ್ನು ಮುಂದೆ ನೀವು ಅಮ್ಮಗೆ ಅಣ್ಣಗೆ ಇಷ್ಟ ಆಗದಿರೋ ಅಂತ ಕೆಲಸ ಮಾಡಕ್ಕೆ ಹೋಗಬೇಡಿ. ಚೆನ್ನಾಗಿ ಇರಿ, ಸುಖವಾಗಿರ್ರಿ. ನನ್ನ ತವ್ರ ಮನೆಗೆ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ನಮ್ಮ ಅಮ್ಮ ಎಲ್ಲರೂ ಚೆನ್ನಾಗಿದೆ ಅಲ್ವಾ? ನನಗೂ ಖುಷಿ ಆಗೋದು. ಹೇಳಿ. ಆಯ್ತು ಆಶಾ, ನೀನು ಹೇಳ್ದಂಗೆ ಆಗಲಿ. ಇನ್ಮೇಲೆ ನಾನು ಯಾವುದೇ ಕೆಟ್ಟ ಕೆಲಸ ಮಾಡಲ್ಲ. ನಿಮ್ಮ ಅಮ್ಮಗೆ ನಿಮ್ಮ ಅಣ್ಣಗೆ ಇಷ್ಟ ಆಗಿರೋಂಥ ಕೆಲಸ ಮಾಡಲ್ಲ. ಆಯಿತು, ಸರಿ ಅದಕ್ಕೆ ಆಯಿತು. ಇರಿ, ಕಾಫಿ ಮಾಡ್ಕೊಬತ್ತೀನಿ, ಕುಡಿಯಿರಂತೆ. ನಿಮ್ಮ ಮನೆ ಹತ್ರ ಹೋಗಿ ನನ್ನ ಗಂಡ ಬಂದಮೇಲೆ ಹೇಳ್ಬಿಟ್ಟು ನಾನು ಬರ್ತೀನಿ. ಹೋಗೋಣ ಊರಿಗೆ. ಬೇಡ ಆಶಾ, ಕಾಫಿ ಬೇಡ, ಏನು ಬೇಡ. ನೀನು ನನಗೆ ಇದೊಂದು ಉಪಕಾರ ಮಾಡು, ನಾನು ನಿನ್ನ ಯಾವತ್ತೂ ಮರೆಯಲ್ಲ ಆಶಾ. ಸರಿ ಅದಕ್ಕೆ ಆಯ್ತು, ಮಾಡ್ತೀನಿ. ನೀವು ಉಳಿಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ನನ್ನ ಗಂಡ ಬಂದಮೇಲೆ ಯಾವುದಕ್ಕೂ ಹೇಳಿ ಯಾವತ್ತು ಹೋಗೋದಂತನ ನಿಮಗೆ ತಿಳಿಸ್ತೀನಿ. ಹೋಗಿ. ಸರಿ ಆಶಾ, ಮರಿಬೇಡ ಯಾವುದೇ ಕಾರಣಕ್ಕೂ. ನಿನ್ನೆ ನಂಬಿದ್ದೀನಿ ನಾನು. ಬರ್ತೀನಿ. ಆಯ್ತು ಅದಕ್ಕೆ, ಹೋಗಿ. ನಮ್ಮ ಅತ್ತಿಗೆಗೆ ಈಗ ಗಂಡನ ಬೆಲೆ, ಗಂಡನ ಮನೆ ಬೆಲೆ ಏನು ಅಂತ ಅರ್ಥ ಆಗೈತಿ. ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ, ಅಷ್ಟೇ ಸಮಾಧಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.